ದ್ವೇಷ ಭಾಷಣದ ಕಾಯ್ದೆ ಮಾಧ್ಯಮದವರಿಗೆ ಏನಾದರೂ ಎಫೆಕ್ಟ್ ಆಗ್ತದೆ ಅಂದರೆ ಸಲಹೆ ಕೊಡಿ, ವಿಲ್ ಅಮೆಂಡ್ ಇಟ್. ಆದರೆ ಇದು ಮಾಧ್ಯಮದವರು ಇರ್ಬೋದು ಅಥವಾ ರಾಜಕೀಯ ಪಕ್ಷದವರು ಇರ್ಬೋದು, ಸಂಘಟನೆಗಳು ಇರ್ಬೋದು ಅಂತ ನಾವೆಲ್ಲೂ ಹೇಳಿಲ್ಲ ಅಲ್ಲ. ದ್ವೇಷ ಭಾಷಣ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಅದ್ರ ಪ್ರಕಾರ ಕಾಯ್ದೆ ತಂದಿದ್ದೇವೆ ಅಷ್ಟೇ. BNS ಆ್ಯಕ್ಟಲ್ಲಿ ಇದ್ರೆ ಅದನ್ನು ಸದೃಢಗೊಳಿಸಬಾರ್ದು ಅಂತ ಎಲ್ಲಾದರೂ ಇದೆಯಾ? ಈಗ ಉದಾಹರಣೆಗೆ ಇನ್ನೊಂದು ಕಾಯ್ದೆಯನ್ನು ನಾವು ತಂದಿದ್ದೀವಿ, ಏನು ಸೋಷಿಯಲ್ ಎಕ್ಸ್ಕಮ್ಯುನಿಕೇಷನ್ ಬಗ್ಗೆ ತಂದಿದ್ದೀವಿ. ಅದಕ್ಕೂ ಕಾಯ್ದೆ ಇದೆ ಅಲ್ಲ ಸರಿ, ಅದಕ್ಕೂ BNSSನಲ್ಲಿದೆ, ಅಟ್ರಾಸಿಟಿಗೂ BNSSಲ್ಲಿದೆ. ಆದರೂ ಕೂಡ ಒಂದು ನಿಯಮ, ಒಂದು ಕಾಯ್ದೆ ತಂದರೆ ಎಲ್ಲರಿಗೂ ಅನುಕೂಲ ಕೂಡ ಆಗ್ತದೆ. ಅದು ಆ BNSS ಸೆಕ್ಷನ್ಸೇ ಹಾಕಬೇಕಲ್ಲ ನಾವು. ಹೊಸದು ಯಾವುದು BNS ಸೆಕ್ಷನ್ನು ಅಥವಾ ಹಳೆ IPC ಸೆಕ್ಷನ್ ನಾವು ಸೃಷ್ಟಿ ಮಾಡಿ ಹಾಕೋಕ್ಕಾಗೋದಿಲ್ಲ ಅಲ್ಲ. ಆದರೆ BJP ಅವರಿಗೆ ಯಾಕೆ ಆತಂಕ ಅಂತ ತಾವು ಅವ್ರಿಗೆ ಕೇಳಬೇಕು, ನಮಗಲ್ಲ. ಉತ್ತರ ಕರ್ನಾಟಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅನಿಸ್ತಿದೆ ಸರ್ ನಿಮಗೆ? ಪರಿಣಾಮಕಾರಿ ಆಗಿದೆ ನೋಡಿ, ಚರ್ಚೆ ಈಗ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ನಾವು ಕಳೆದ 2-2.5 ವರ್ಷದಿಂದ ನಾವು ಏನೇನು ಮಾಡಿದ್ದೀವಿ ಅಂತ. ಆದರೆ BJP ಅವರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಇರ್ಬೋದು, ಕಿತ್ತೂರು ಕರ್ನಾಟಕದ ಬಗ್ಗೆ ಇರ್ಬೋದು, ಕಲ್ಯಾಣ ಕರ್ನಾಟಕದ ಬಗ್ಗೆ ಇರ್ಬೋದು ಮಾತಾಡೋದ ಯಾವುದೇ ನೈತಿಕತೆ ಇಲ್ಲ. ಮೊನ್ನೆ ತಾನೇ ಮಾಧ್ಯಮದಲ್ಲಿ ಭಾಳ ಒಂದು ದೊಡ್ಡ ಹಗರಣ ಬಯಲಿಗೆ ಬಂದಿರೋದು. ಯಾವ ರೀತಿ ಇವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮವನ್ನು ಇವರು RSS ಸಂಘಗಳಿಗೆ, ಇವರು ಪಕ್ಷದ ಕಾರ್ಯಕರ್ತರಿಗೆ 322 ಕೋಟಿ ರೂಪಾಯಿ ಕೊಟ್ಟಿರೋದನ್ನು, ಅದನ್ನು ಕೂಡ ನಾವು ಮುಂಬರುವ ದಿನಗಳಲ್ಲಿ ಮುಂದಿನ ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ. ಅವಾಗ ಏನು ಹೇಳ್ತಾರೆ ಕೇಳೋಣ. ಇವರೆಲ್ಲನೂ ನೈತಿಕತೆ ಕಳ್ಕೊಂಡಿದ್ದಾರೆ. ಇವರಿದ್ದಾಗ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕಕ್ಕೂ ಮಾಡಿಲ್ಲ, ಕಿತ್ತೂರು ಕರ್ನಾಟಕಕ್ಕೂ ಮಾಡಿಲ್ಲ. ಫೆಬ್ರವರಿ ಮಾರ್ಚ್ ಈ 2 ತಿಂಗಳ 5,000 ಕೋಟಿ ದುಡ್ಡು ಹಣ ಎಲ್ಲಿದೆ ನೋಡಿ, ಎಲ್ಲಿದೆ ಅಂದರೆ ನೋಡಿ, ಗೃಹಲಕ್ಷ್ಮಿ ಯೋಜನೆ, DBT ಯೋಜನೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಅದು ಯಾವುದು DC ಹೋಗಲ್ಲ ಅಥವಾ DC-ಯಿಂದ ಅಲ್ಲಿ ಡೈರೆಕ್ಟರ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರಿಗೆ ಹೋಗಲ್ಲ, ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಹೋಗುತ್ತೆ. ಸೊ ಅದು ಹೋಗಿಲ್ಲ ಅಂದರೆ ಎಕ್ಸ್ಚೆಕರ್ನಲ್ಲೇ ಇರುತ್ತೆ ಅಲ್ಲ. ಇವರು ಸುಮ್ಮನೆ ಹಗರಣ ಅಂತ ಇದ್ರೆ DBT-ನಲ್ಲಿ ಹೇಗೆ ಮಾಡೋಕ್ಕಾಗ್ತದೆ? ಇವರು 5,000 ಕೋಟಿ ರೂಪಾಯಿ ಮೊನ್ನೆ ಕೇಳಿದೆ, 5,000 ಕೋಟಿ ರೂಪಾಯಿ ಚುನಾವಣೆಗೆ ಯೂಸ್ ಮಾಡಿ, ಹೆಂಗೆ ಯೂಸ್ ಮಾಡೋಕ್ಕಾಗ್ತದೆ? ಏನೋ ಸ್ವಲ್ಪನ ಕಾಮನ್ ಸೆನ್ಸ್ ಇದು ಮಾತಾಡಿದ್ರೆ ನಾವು ಹೇಳ್ಬೋದಪ್ಪ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಕೊಟ್ಟಿಲ್ಲ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳೇ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಂಥದ್ದು ಏನಾದರೂ ಆಗಿದ್ರೆ ವಿ ವಿಲ್ ಕರೆಕ್ಟ್ ಇಟ್ ಅಂತ ಹೇಳಿದ್ದಾರೆ. ಸಚಿವರು ಕೂಡ ಮಾಹಿತಿಯಲ್ಲಿ ತಪ್ಪಾಗಿ ಪ್ರಕಟಣೆ ಮಾಡಿದ್ದೇನೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ದುಡ್ಡು ಎಲ್ಲೋಗಿದೆ ಅಂತ ಇವರು BJP ಅವ್ರು ಕೇಳಿದ್ರೆ ಯಾರ್ದು ಜೇಬಿಗೆ ಹೋಗಿಲ್ಲ. ಹೋಗಬೇಕಾದಾಗ ನೇರವಾಗಿ ನಮ್ಮ ಮಹಿಳೆಯರಿಗೆ ಹೋಗುತ್ತೆ. ಸರ್, ರಾಜಕಾರಣ ಬಿಟ್ಕೊಳ್ಳೋಣ ಸರ್. 2 ತಿಂಗಳದ್ದು ಜನರಿಗೆ ಫಲಾನುಭವಿಗಳಿಗೆ ದುಡ್ಡು ಹೋಗಿಲ್ಲ, ಆದರೆ ಸಚಿವರು ಅದ್ರ ಬಗ್ಗೆ ಏನು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ನೋಡಿ, ಅದು ಆಗಲೇ ಅವ್ರು ಭಾಳ ಸ್ಪಷ್ಟವಾಗಿ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದನ್ನು ಪದೇ ಕೇಳಿದ್ರೆ ಏನು ಹೊಸದಾಗಿ ಏನು ಹೇಳೋಕ್ಕಾಗ್ತದೆ? ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರು. ನನ್ನ ಹತ್ರ ಇರುವಂಥ ಮಾಹಿತಿನಲ್ಲಿ ಹಾಗಿತ್ತು, ಅದಕ್ಕೆ ನಾನು ಹೇಳಿದ್ದೇನೆ ಅಂತ. ಸೊ ಅದ್ರ ಬಗ್ಗೆ ದಿನ ಅದೇ ಕೇಳ್ಕೊತಾ ಹೋದರೆ ಹೊಸದೇನು ಹೇಳೋಕ್ಕಾಗಲ್ಲ. ವೆನ್ ಶಿ ಈಸ್ ಎಕ್ಸ್ಪ್ರೆಸ್ಡ್ ರಿಗ್ರೆಟ್, ವೆನ್ ಶಿ ಈಸ್ ಆಲ್ರೆಡಿ ಟೋಲ್ಡ್ ಎಸ್ ಒಂದು ಹೆಚ್ಚು ಕಮ್ಮಿ ಆಗಿದೆ ಕಳಿಸೋದ್ರಲ್ಲಿ ಅಂತ ಹೇಳಿದ್ಮೇಲೆ ಅದನ್ನು ಸರಿಪಡಿಸೋದು ನಮ್ಮ ಜವಾಬ್ದಾರಿ, ಅದನ್ನು ನಾವು ಮಾಡ್ತೀವಿ. ಯಾವುದು ನಮ್ಮ ಇಲಾಖೆದು ಇವೆಲ್ಲ 3 ಸೇರಿ we are trying to ensure that the most employable human resource in the world is from Karnataka. 300 ಕೋಟಿ ರೂಪಾಯಿ ನಾವು ಬರೀ ನಿಪುಣ ಯೋಜನೆ ಖರ್ಚು ಮಾಡ್ತಾ ಇದ್ದೀವಿ. ಯುವ ನಿಧಿ ಮತ್ತು ಯುವ ನಿಧಿ ಪ್ಲಸ್ನಲ್ಲಿ ಅವರಿಗೆ ಭತ್ತೆನೂ ಕೊಡ್ತಾ ಇದ್ದೀವಿ, ಹಾಗೂ ತರಬೇತಿ ಕೂಡ ಕೊಡ್ತಾ ಇದ್ದೀವಿ. ಇಡೀ ರಾಷ್ಟ್ರದಲ್ಲಿ ಇಂಥ ಒಂದು ಯೋಜನೆ ಬಹುಶಃ ಎಲ್ಲೂ ಇಲ್ಲ. ಸರ್, ಈ ವರ್ಷ ಸರ್ ಒಟ್ಟು 700 ಕೋಟಿ ಯುವ ನಿಧಿ ಖರ್ಚು ಮಾಡಿದ್ದಾರೆ. ಆದರೆ ಒಟ್ಟಾರೆಯಾಗಿ 3,000 ಜನಕ್ಕೆ ಅಷ್ಟೇ ಉದ್ಯೋಗ ಸಿಕ್ಕಿದೆ ಅಂತ ನೋಡಿ. ಅದು ನಿರುದ್ಯೋಗಿ ಭತ್ಯೆ. ಅದ್ರ ಜೊತೆಗೆ ಯುವ ನಿಧಿ ಪ್ಲಸ್ ಏನಿದೆ ಅಂದರೆ ಯಾರಿಗೆ ತರಬೇತಿ ಬೇಕು ಅದಕ್ಕೂ ಕೂಡ ಕೊಡ್ತಾ ಇದ್ದೀವಿ. ಸೊ ತರಬೇತಿ ಕೂಡ ಅದರಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ನಾವು ಫಸ್ಟ್ ಕಾನ್ಸೆಪ್ಷಲೈಸ್ ಮಾಡಿದಾಗ ಬರೀ ನೀವು ಹೇಳ್ದಂಗೆ ಭತ್ಯೆ ಇತ್ತು. ಆದರೆ ನಮ್ಮ ಯುವಕರಿಗೆ ತರಬೇತಿ ಕೂಡ ಬೇಕಂದರೆ ಯುವ ನಿಧಿ ಪ್ಲಸ್ ಅಂತ ನಾವು ಮಾಡಿದ್ದೀವಿ. ಮತ್ತು ನಿಪುಣ ಯೋಜನೆಯಲ್ಲಿ ಎಮರ್ಜಿಂಗ್ ಟೆಕ್ನಾಲಜೀಸ್ನಲ್ಲಿ ರೀಸ್ಕಿಲಿಂಗು ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ಗಳು ಕೂಡ ನಾವು ತೊಗೊಂಡಿದ್ದೀವಿ. ದ್ವೇಷ ಭಾಷಣದ ಕಾಯ್ದೆ ಮಾಧ್ಯಮದವರಿಗೆ ಏನಾದರೂ ಎಫೆಕ್ಟ್ ಆಗ್ತದೆ ಅಂದರೆ ಸಲಹೆ ಕೊಡಿ, ವಿಲ್ ಅಮೆಂಡ್ ಇಟ್. ಆದರೆ ಇದು ಮಾಧ್ಯಮದವರು ಇರ್ಬೋದು ಅಥವಾ
ರಾಜಕೀಯ ಪಕ್ಷದವ್ರು ಇರ್ಬೋದು, ಸಂಘಟನೆಗಳು ಇರ್ಬೋದು ಅಂತ ನಾವೆಲ್ಲೂ ಹೇಳಿಲ್ಲ ಅಲ್ಲ. ದ್ವೇಷ ಭಾಷಣ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಅದ್ರ ಪ್ರಕಾರ ಕಾಯ್ದೆ ತಂದಿದ್ದೇವೆ ಅಷ್ಟೇ. BNS ಆಕ್ಟ್ ಅಲ್ಲಿ ಎಲ್ಲ ಇದೆ, ಅದು ಕೂಡ ಇದು ಮಾಡೋದು ಪ್ರಜಾಪ್ರಭುತ್ವ. BNS ಆ್ಯಕ್ಟಲ್ಲಿ ಇದ್ದರೆ ಅದನ್ನು ಸದೃಢಗೊಳಿಸಬಾರ್ದು ಅಂತ ಎಲ್ಲಾದರೂ ಇದೆಯಾ? ಈಗ ಉದಾಹರಣೆಗೆ ಇನ್ನೊಂದು ಕಾಯ್ದೆಯನ್ನು ನಾವು ತಂದಿದ್ದೀವಿ, ಏನು ಸೋಷಿಯಲ್ ಎಕ್ಸ್ಕಮ್ಯುನಿಕೇಷನ್ ಬಗ್ಗೆ ತಂದಿದ್ದೀವಿ. ಅದಕ್ಕೂ ಕಾಯ್ದೆ ಇದೆ ಅಲ್ಲ. ಸರಿ, ಅದಕ್ಕೂ BNSSನಲ್ಲಿದೆ, ಅಟ್ರಾಸಿಟಿಗೂ BNSS ಅಲ್ಲಿದೆ. ಆದರೂ ಕೂಡ ಒಂದು ನಿಯಮ, ಒಂದು ಕಾಯ್ದೆ ತಂದರೆ ಎಲ್ಲರಿಗೂ ಅನುಕೂಲ ಕೂಡ ಆಗ್ತದೆ. ಅದು ಆ BNSS ಸೆಕ್ಷನ್ಸೇ ಹಾಕಬೇಕಲ್ಲ ನಾವು. ಹೊಸದು ಯಾವುದು BNS ಸೆಕ್ಷನ್ನು ಅಥವಾ ಹಳೆ IPC ಸೆಕ್ಷನ್ ನಾವು ಸೃಷ್ಟಿ ಮಾಡಿ ಹಾಕೋಕ್ಕಾಗೋದಿಲ್ಲ ಅಲ್ಲ. ಆದರೆ BJP ಅವರಿಗೆ ಯಾಕೆ ಆತಂಕ ಅಂತ ತಾವು ಅವ್ರಿಗೆ ಕೇಳಬೇಕು, ನಮಗಲ್ಲ. ಸದನದಲ್ಲಿ ಉತ್ತರ ಕರ್ನಾಟಕ ಭಾಗ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅನಿಸ್ತಿದೆ ಸರ್ ನಿಮಗೆ? ಪರಿಣಾಮಕಾರಿ ಆಗಿದೆ ಅಂತ ನೋಡಿ, ಚರ್ಚೆ ಈಗ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ನಾವು ಕಳೆದ 2-2.5 ವರ್ಷದಿಂದ ನಾವು ಏನೇನು ಮಾಡಿದ್ದೀವಿ ಅಂತ. ಆದರೆ BJP ಅವರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಇರ್ಬೋದು, ಕಿತ್ತೂರು ಕರ್ನಾಟಕದ ಬಗ್ಗೆ ಇರ್ಬೋದು, ಕಲ್ಯಾಣ ಕರ್ನಾಟಕದ ಬಗ್ಗೆ ಇರ್ಬೋದು ಮಾತಾಡೋದ ಯಾವುದೇ ನೈತಿಕತೆ ಇಲ್ಲ. ಮೊನ್ನೆ ತಾನೇ ಮಾಧ್ಯಮದಲ್ಲಿ ಭಾಳ ಒಂದು ದೊಡ್ಡ ಹಗರಣ ಬಯಲಿಗೆ ಬಂದಿರೋದು. ಯಾವ ರೀತಿ ಇವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮವನ್ನು ಇವರು RSS ಸಂಘಗಳಿಗೆ, ಇವರು ಪಕ್ಷದ ಕಾರ್ಯಕರ್ತರಿಗೆ 322 ಕೋಟಿ ರೂಪಾಯಿ ಕೊಟ್ಟಿರೋದನ್ನು, ಅದನ್ನು ಕೂಡ ನಾವು ಮುಂಬರುವ ದಿನಗಳಲ್ಲಿ ಮುಂದಿನ ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ. ಅವಾಗ ಏನು ಹೇಳ್ತಾರೆ ಕೇಳೋಣ. ಇವರೆಲ್ಲನೂ ನೈತಿಕತೆ ಕಳ್ಕೊಂಡಿದ್ದಾರೆ. ಇವರಿದ್ದಾಗ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕಕ್ಕೂ ಮಾಡಿಲ್ಲ, ಕಿತ್ತೂರು ಕರ್ನಾಟಕಕ್ಕೂ ಮಾಡಿಲ್ಲ. ಸರ್, ಫೆಬ್ರವರಿ ಮಾರ್ಚ್ ಈ 2 ತಿಂಗಳದ 5,000 ಕೋಟಿ ದುಡ್ಡು ಹಣ ಎಲ್ಲಿದೆ ನೋಡಿ? ಎಲ್ಲಿದೆ ಅಂದರೆ ನೋಡಿ, ಗೃಹಲಕ್ಷ್ಮಿ ಯೋಜನೆ, DBT ಯೋಜನೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಅದು ಯಾವುದು DC ಹೋಗಲ್ಲ ಅಥವಾ DC-ಯಿಂದ ಅಲ್ಲಿ ಡೈರೆಕ್ಟರ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರಿಗೆ ಹೋಗಲ್ಲ, ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಹೋಗುತ್ತೆ. ಸೊ ಅದು ಹೋಗಿಲ್ಲ ಅಂದರೆ ಎಕ್ಸ್ಚೆಕರ್ನಲ್ಲೇ ಇರುತ್ತೆ ಅಲ್ಲ. ಇವರು ಸುಮ್ಮನೆ ಹಗರಣ ಅಂತ ಇದ್ದರೆ DBT-ನಲ್ಲಿ ಹೇಗೆ ಮಾಡೋಕ್ಕಾಗ್ತದೆ? ಇವರು 5,000 ಕೋಟಿ ರೂಪಾಯಿ ಮೊನ್ನೆ ಕೇಳಿದೆ, 5,000 ಕೋಟಿ ರೂಪಾಯಿ ಚುನಾವಣೆಗೆ ಯೂಸ್ ಮಾಡಿ, ಹೆಂಗೆ ಯೂಸ್ ಮಾಡೋಕ್ಕಾಗ್ತದೆ? ಏನೋ ಸ್ವಲ್ಪನ ಕಾಮನ್ ಸೆನ್ಸ್ ಇದು ಮಾತಾಡಿದ್ರೆ ನಾವು ಹೇಳ್ಬೋದಪ್ಪ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಕೊಟ್ಟಿಲ್ಲ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳೇ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಂಥದ್ದು ಏನಾದರೂ ಆಗಿದ್ರೆ ವಿ ವಿಲ್ ಕರೆಕ್ಟ್ ಇಟ್ ಅಂತ ಹೇಳಿದ್ದಾರೆ. ಸಚಿವರು ಕೂಡ ಮಾಹಿತಿಯಲ್ಲಿ ತಪ್ಪಾಗಿ ಪ್ರಕಟಣೆ ಮಾಡಿದ್ದೇನೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ದುಡ್ಡು ಎಲ್ಲೋಗಿದೆ ಅಂತ ಇವರು BJP ಅವ್ರು ಕೇಳಿದ್ರೆ ಯಾರ್ದು ಜೇಬಿಗೆ ಹೋಗಿಲ್ಲ. ಹೋಗಬೇಕಾದಾಗ ನೇರವಾಗಿ ನಮ್ಮ ಮಹಿಳೆಯರಿಗೆ ಹೋಗುತ್ತೆ. ಸರ್, ರಾಜಕಾರಣ ಬಿಟ್ಕೊಳ್ಳೋಣ ಸರ್. 2 ತಿಂಗಳದ್ದು ಜನರಿಗೆ ಏನು ಫಲಾನುಭವಿಗಳಿಗೆ ದುಡ್ಡು ಹೋಗಿಲ್ಲ, ಆದರೆ ಸಚಿವರು ಅದ್ರ ಬಗ್ಗೆ ಏನು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ನೋಡಿ, ಅದು ಆಗಲೇ ಅವ್ರು ಭಾಳ ಸ್ಪಷ್ಟವಾಗಿ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದನ್ನು ಪದೇ ಕೇಳಿದ್ರೆ ಏನು ಹೊಸದಾಗಿ ಏನು ಹೇಳೋಕ್ಕಾಗ್ತದೆ? ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರು. ನನ್ನ ಹತ್ರ ಇರುವಂಥ ಮಾಹಿತಿನಲ್ಲಿ ಹಾಗಿತ್ತು, ಅದಕ್ಕೆ ನಾನು ಹೇಳಿದ್ದೇನೆ ಅಂತ. ಸೊ ಅದ್ರ ಬಗ್ಗೆ ದಿನ ಅದೇ ಕೇಳ್ಕೊತಾ ಹೋದರೆ ಹೊಸದೇನು ಹೇಳೋಕ್ಕಾಗಲ್ಲ. ವೆನ್ ಶಿ ಈಸ್ ಎಕ್ಸ್ಪ್ರೆಸ್ಡ್ ರಿಗ್ರೆಟ್, ವೆನ್ ಶಿ ಈಸ್ ಆಲ್ರೆಡಿ ಟೋಲ್ಡ್ ಎಸ್ ಒಂದು ಹೆಚ್ಚು ಕಮ್ಮಿ ಆಗಿದೆ ಕಳಿಸೋದ್ರಲ್ಲಿ ಅಂತ ಹೇಳಿದ್ಮೇಲೆ ಅದನ್ನು ಸರಿಪಡಿಸೋದು ನಮ್ಮ ಜವಾಬ್ದಾರಿ, ಅದನ್ನು ನಾವು ಮಾಡ್ತೀವಿ. ಯಾವುದು ನಮ್ಮ ಇಲಾಖೆದು ಇವೆಲ್ಲ 3 ಸೇರಿ we are trying to ensure that the most employable human resource in the world is from Karnataka. 300 ಕೋಟಿ ರೂಪಾಯಿ ನಾವು ಬರೀ ನಿಪುಣ ಯೋಜನೆ ಖರ್ಚು ಮಾಡ್ತಾ ಇದ್ದೀವಿ. ಯುವ ನಿಧಿ ಮತ್ತು ಯುವ ನಿಧಿ ಪ್ಲಸ್ನಲ್ಲಿ ಅವರಿಗೆ ಭತ್ತೆನೂ ಕೊಡ್ತಾ ಇದ್ದೀವಿ, ಹಾಗೂ ತರಬೇತಿ ಕೂಡ ಕೊಡ್ತಾ ಇದ್ದೀವಿ. ಇಡೀ ರಾಷ್ಟ್ರದಲ್ಲಿ ಇಂಥ ಒಂದು ಯೋಜನೆ ಬಹುಶಃ ಎಲ್ಲೂ ಇಲ್ಲ. ಸರ್, ಈ ವರ್ಷ ಸರ್ ಒಟ್ಟು 700 ಕೋಟಿ ಯುವ ನಿಧಿ ಖರ್ಚು ಮಾಡಿದ್ದಾರೆ. ಆದರೆ ಒಟ್ಟಾರೆಯಾಗಿ 3,000 ಜನಕ್ಕೆ ಅಷ್ಟೇ ಉದ್ಯೋಗ ಸಿಕ್ಕಿದೆ ಅಂತ ನೋಡಿ. ಅದು ನಿರುದ್ಯೋಗಿ ಭತ್ಯೆ. ಅದ್ರ ಜೊತೆಗೆ ಯುವ ನಿಧಿ ಪ್ಲಸ್ ಏನಿದೆ ಅಂದರೆ ಯಾರಿಗೆ ತರಬೇತಿ ಬೇಕು ಅದಕ್ಕೂ ಕೂಡ ಕೊಡ್ತಾ ಇದ್ದೀವಿ. ಸೊ ತರಬೇತಿ ಕೂಡ ಅದರಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ನಾವು ಫಸ್ಟ್ ಕಾನ್ಸೆಪ್ಷಲೈಸ್ ಮಾಡಿದಾಗ ಬರೀ ನೀವು ಹೇಳ್ದಂಗೆ ಭತ್ಯೆ ಇತ್ತು. ಆದರೆ ನಮ್ಮ ಯುವಕರಿಗೆ ತರಬೇತಿ ಕೂಡ ಬೇಕಂದರೆ ಯುವ ನಿಧಿ ಪ್ಲಸ್ ಅಂತ ನಾವು ಮಾಡಿದ್ದೀವಿ. ಮತ್ತು ನಿಪುಣ ಯೋಜನೆಯಲ್ಲಿ ಎಮರ್ಜಿಂಗ್ ಟೆಕ್ನಾಲಜೀಸ್ನಲ್ಲಿ ರೀಸ್ಕಿಲಿಂಗು ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ಗಳು ಕೂಡ ನಾವು ತೊಗೊಂಡಿದ್ದೀವಿ.